ಹಾಯ್ ಗಾಯ್ಸ್, ಸಿನಿಮಾ ಕತೆ ನನ್ನ ಜೊತೆಗೆ ಸ್ವಾಗತ. ಡೆವಿಲ್ ಸಿನಿಮಾದ ಪ್ರತಿಯೊಬ್ಬ ಕಲಾವಿದರು ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ಸಿನಿಮಾವನ್ನು ಗೆಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಫ್ಯಾನ್ಸ್ಗಳು ಕನ್ನಡ ಸಿನಿಮಾವನ್ನು ಗೆಲ್ಲಿಸಿದ್ದಾರೆ. ಈಗ ಡೆವಿಲ್ ಸಿನಿಮಾ ಗೆದ್ದು ಬೀಗುತ್ತಿದೆ ಎಂದು ಹೇಳುತ್ತಾ ಬನ್ನಿ ಈ ವಾರ ಯಾವ ಸಿನಿಮಾ ಅಪ್ಡೇಟ್ ಇದೆ ಎಂಬುದನ್ನು ನೋಡಿಕೊಂಡು ಬರೋಣ. ಈ ವಾರ ಅನೌನ್ಸ್ಮೆಂಟ್ ಯಾವುದೂ ಇಲ್ಲ, ಆದರೆ ನ್ಯೂ ಅಪ್ಡೇಟ್ ಇದೆ. ನಿರ್ದೇಶಕ KM ಚೈತನ್ಯ ಬಲರಾಮನ ದಿನಗಳು ಚಿತ್ರದ ಮೊದಲ ಹಾಡು ಶುರು ಟಿ ಸೀರೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿದ್ದು, ತಮಿಳು ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕ ಸಂತೋಷ್ ನಾರಾಯಣ್ ಈ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಪದ್ಮಾವತಿ ಜಯರಾಮ್ ಮತ್ತು ಶ್ರೇಯಸ್ ನಿರ್ಮಿಸಿರುವ ಈ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ನಟಿಸಿದ್ದು, ಇದು ಅವರ 25ನೇ ಚಿತ್ರವಾಗಿದೆ. ಪ್ರಿಯಾ ಆನಂದ್ ನಾಯಕಿಯಾಗಿ ನಟಿಸಿದ್ದಾರೆ. ಇನ್ನುಳಿದಂತೆ ಅವಿನಾಶ್, ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ, ವಿನಯ್ ಗೌಡ ಸೇರಿದಂತೆ ಹಲವರು ನಟಿಸಿದ್ದಾರೆ. ಬಲರಾಮನ ದಿನಗಳು ಆ ದಿನಗಳು ಚಿತ್ರದ 2ನೇ ಭಾಗವಲ್ಲ ಎಂದು ಹೇಳುವ ಚೈತನ್ಯ, ಇದು 1990ರ ದಶಕದಲ್ಲಿ ನಡೆಯುವ ಸಂಪೂರ್ಣ ಕಾಲ್ಪನಿಕ ಕಥೆ ಎಂದು ನಿರ್ಮಾಪಕರು ಹೇಳಿದ್ದಾರೆ. ಅಪ್ಡೇಟ್ 2. ನಟರಾದ ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ವಿ ಶೆಟ್ಟಿ ನಟಿಸಿರುವ 45 ಸಿನಿಮಾದ ಸ್ಯಾಟಲೈಟ್ ಮತ್ತು ಡಿಜಿಟಲ್ ಹಕ್ಕುಗಳನ್ನು ಜಿ ನೆಟ್ವರ್ಕ್ ಖರೀದಿ ಮಾಡಿದೆ. 45 ಚಿತ್ರವು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ನಂತರ ಜಿ5ನಲ್ಲಿ ಪ್ರಸಾರವಾಗುವ ನಿರೀಕ್ಷೆ ಇದೆ. ಜಿ ನೆಟ್ವರ್ಕ್ ಸ್ಯಾಟಲೈಟ್ ಪ್ರಸಾರವನ್ನು ಸಹ ನಿರ್ವಹಿಸುತ್ತದೆ. 45 ಸಿನಿಮಾವು ಪ್ಯಾನ್ ಇಂಡಿಯಾ ರಿಲೀಸ್ ಆಗಲಿದ್ದು, ಚಿತ್ರವು ಕ್ರಿಸ್ಮಸ್ ದಿನದಂದು ಕನ್ನಡ, ಹಿಂದಿ, ತಮಿಳು, ತೆಲುಗು ಮತ್ತು ಮಲಯಾಳಂ ಚಿತ್ರ ಸೇರಿ 5 ಭಾಷೆಗಳಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. KVN ಪ್ರೊಡಕ್ಷನ್ ಕರ್ನಾಟಕದಲ್ಲಿ ಚಿತ್ರದ ವಿತರಣೆಯ ಜವಾಬ್ದಾರಿ ಹೊಂದಿದೆ. ಜಿ ಸ್ಟುಡಿಯೋ ಕಂಪನಿಯು ಹಿಂದಿ ವಿಭಾಗದ ವಿತರಣೆಯನ್ನು ಹೊಂದಿದೆ. ಮೈತ್ರಿ ಮೂವಿ ಮೇಕರ್ಸ್ ತೆಲುಗು ಚಿತ್ರ ಬಿಡುಗಡೆಯನ್ನು, AGS ತಮಿಳು ಆವೃತ್ತಿಯನ್ನು ಮತ್ತು ದುಲ್ಕರ್ ಸಲ್ಮಾನ್ ಅವರ ವೆಫೇರರ್ ಫಿಲ್ಮ್ಸ್ ಬ್ಯಾನರ್ ಮಲಯಾಳಂ ಆವೃತ್ತಿಯನ್ನು ಬಿಡುಗಡೆ ಮಾಡಲಿದೆ. ಅಪ್ಡೇಟ್ 3. ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ 3ನೇ ಹಾಡು ಮಸ್ತ್ ಮಲೈಕಾ ಎಂಬ ಪಾರ್ಟಿ ಹಾಡಿಗೆ ಸುದೀಪ್ ಅವರ ಪುತ್ರಿ ಸಾನ್ವಿ ಸುದೀಪ್ ಧ್ವನಿ ನೀಡಿದ್ದಾರೆ. ಅದ್ಭುತ ಧ್ವನಿ. ಸರಿಗಮ ಸೌತ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾದ ಈ ಹಾಡು ಅದರ ಮಾಸ್ ಶೈಲಿಯ ಬೀಟ್ಸ್ ಮತ್ತು ನಕಾಶಾ ಅಜೀಶ್ ಮತ್ತು ಸಾನ್ವಿ ಅವರ ಧ್ವನಿಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಹಾಡಿಗೆ ಶೋಭಿ ಪೊರ್ಲೋಚ್ ಕೊರಿಯೋಗ್ರಫಿ ಇದ್ದು, ನಟ ಸುದೀಪ್ ಮತ್ತು ನಿಶ್ಚಿಕಾ ನಾಯ್ಡು ಡ್ಯಾನ್ಸ್ ಮಾಡಿದ್ದಾರೆ. ಅಪ್ಡೇಟ್ 4. ಟೀಸರ್ ಅಂಡ್ ಟ್ರೈಲರ್. ತೆಲುಗು ಇಂಡಸ್ಟ್ರಿಯಲ್ಲಿ ಆದಿ ವಿಶೇಷ್ ಮೃಣಾಲ್ ಠಾಕೂರ್ ನಟಿಸಿರುವ ಡಕೈಟ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಕಟ್ ಮಾತ್ರ ಸಕ್ಕತ್ತಾಗಿದೆ. ಟೀಸರ್ ಕಟ್ನಲ್ಲಿ ಗೊತ್ತಾಗುತ್ತೆ ಸಿನಿಮಾ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಅಂತ. ಕಲಾವಿದರಾಗಿ ಆದಿ ವಿಶೇಷ್, ಮೃಣಾಲ್ ಠಾಕೂರ್, ಅನುರಾಗ್ ಕಶ್ಯಪ್, ಪ್ರಕಾಶ್ ರಾಜ್, ಅಕುಲ್ ಕುಲಕರ್ಣಿ ಇವರೆಲ್ಲರೂ ಇದ್ದಾರೆ. ಇನ್ನು ಈ ಸಿನಿಮಾವು ಮಾರ್ಚ್ 19, 2026ಕ್ಕೆ ರಿಲೀಸ್ ಆಗಲಿದೆ. ಸಿನಿಮಾವನ್ನು ಹಿಂದಿ ಹಾಗೂ ತೆಲುಗು ಭಾಷೆಯಲ್ಲಿ ಶೂಟಿಂಗ್ ಮಾಡಲಾಗಿದೆ. ತೆಲುಗು ಇಂಡಸ್ಟ್ರಿಯಿಂದ ಡಿಸೆಂಬರ್ 25ಕ್ಕೆ ಚಾಂಪಿಯನ್ ಎಂಬ ಸಿನಿಮಾ ಬಿಡುಗಡೆಯಾಗಲಿದೆ. ಅದರ ಟ್ರೈಲರ್ ರಿಲೀಸ್ ಆಗಿದ್ದು, ಟ್ರೈಲರ್ನಲ್ಲಿ 1940ರ ದಶಕದ ಹಿಂದಿನ ಸ್ವಾತಂತ್ರ್ಯ ಯುಗದಲ್ಲಿ ನೆಲೆಸಿರುವುದು ಮತ್ತು ಪ್ರತಿಷ್ಠಿತ ಫುಟ್ಬಾಲ್ ಆಟದ ಸುತ್ತು ಕತೆ ನಡೆಯುತ್ತದೆ ಎಂದು ತಿಳಿಸಿದ್ದಾರೆ. ಸಿನಿಮಾದಲ್ಲಿ ರೋಷನ್ ಮೆಕಾ, ಸಿನಿಮಾ ರಂಗಕ್ಕೆ ಹೊಸ ಪರಿಚಯವಾದ ಅನಸ್ವರ ರಾಜನ್ ಮೇನ್ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸಂತೋಷ ಪ್ರಥಮ್, ಹೈಫರ್ ಆದಿ ಮತ್ತು ಇತರರು ಸಹ ಕಲಾವಿದರಾಗಿ ನಟಿಸುತ್ತಿದ್ದಾರೆ. KK ಮೆನನ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಬಾರ್ಡರ್ ಸಿನಿಮಾದ ಸೀಕ್ವೆಲ್ಸ್ ಬಾರ್ಡರ್ 2 ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಬಾರ್ಡರ್ 2 ಸಿನಿಮಾ 23 ಜನವರಿ 2026ರಂದು ತೆರೆಗೆ ಬರುತ್ತಿದೆ ಮತ್ತು ಇದು 1997ರ ಹಿಟ್ ಚಿತ್ರ ಬಾರ್ಡರ್ನ ಮುಂದುವರಿದ ಕತೆ ಸೀಕ್ವೆಲ್ಸ್ ಆಗಿದೆ. ಟೀಸರ್ನಲ್ಲಿ ಶನಿ ದೇವೋಲ್, ವರುಣ್ ಧವನ್, ಅಹನ್ ಫ್ರಂಟ್ ಲೈನ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ರಟ್ಟತ್ತಾಳ ಎಂಬ ತಮಿಳು ಚಿತ್ರದ
ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಚೆನ್ನಾಗಿದೆ. ಆಕ್ಷನ್ ಥ್ರಿಲ್ಲರ್ ಶೈಲಿಯ ಚಿತ್ರವಾಗಿದ್ದು, ಕಲಾವಿದರಾಗಿ ಅರುಣ್ ವಿಜಯ್ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾಯಕಿಯಾಗಿ ಸಿದ್ದಿ ಇಡ್ವಾನಿ, ತಾನ್ಯಾ ರವಿಚಂದ್ರನ್, ಯೋಗಿಸ್ವಾಮಿ ಇವರೆಲ್ಲ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಮಲಯಾಳಂನ ಮೋಹನ್ ಲಾಲ್ ಅವರ ಋಷಭ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೇಲರ್ನಲ್ಲಿ ಇತಿಹಾಸ ಮತ್ತು ಫ್ಯಾಂಟಸಿ ಕಥೆಯನ್ನು ಹೇಳಲು ಹೊರಟಿದ್ದಾರೆ ಎಂದು ಅನಿಸುತ್ತಿದೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಲಾಗಿದೆ. ಒನ್ ಲೈನರ್ ಅಪ್ಡೇಟ್. ಡಿಸೆಂಬರ್ 17ಕ್ಕೆ ಬಿಡುಗಡೆಯಾದ ಬೇಕಿದ್ದ ಶ್ರೀ ಮುರಳಿ ನಟನೆಯ ಉಗ್ರಯುಗಂ ಚಿತ್ರದ ಮೋಷನ್ ಪೋಸ್ಟರ್ ಕಾರಣಾಂತರಗಳಿಂದ ಮುಂದೂಡಲಾಗಿದೆ. 45 ಸಿನಿಮಾವು ಕೆನಡಾದಲ್ಲಿ 2 ದಿನ ಮುಂಚೆ ಅಂದರೆ ಡಿಸೆಂಬರ್ 23ರಂದು ರಿಲೀಸ್ ಆಗಲಿದ್ದು, ಅಡ್ವಾನ್ಸ್ ಟಿಕೆಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ವಿದೇಶದಲ್ಲೂ ನಮ್ಮ ಕನ್ನಡದ ಸಿನಿಮಾದ ಕ್ರೇಜ್ ಇದೆ ಎಂದು ತಿಳಿಯುತ್ತದೆ. ನಮ್ಮ ಕನಕಾವತಿ ಬಾಲಿವುಡ್ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ರುಕ್ಮಿಣಿ ವಸಂತ್ ಅವರು ದಿ ಹಾಲಿವುಡ್ ರಿಪೋರ್ಟರ್ಸ್ ಇಂಡಿಯಾ ಎಂಬ ಸಿನಿಮಾಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಕೋಮಲ್ ಕುಮಾರ್ ಅವರ ಕೋಣ ಸಿನಿಮಾವು ಕನ್ನಡ ಜಿ5ನಲ್ಲಿ ಸ್ಟ್ರೀಮ್ಸ್ ಆಗ್ತಿದೆ. ಮಾರ್ಕ್ ಸಿನಿಮಾದ ರನ್ ಟೈಮ್ 2 hours 25 minutes. ಡೆವಿಲ್ ಸಿನಿಮಾದ 10 ದಿನದ ಕಲೆಕ್ಷನ್ 25 ಕೋಟಿಗೂ ಅಧಿಕ ಹಣ ಗಳಿಸಿ ಮುನ್ನುಗ್ಗುತ್ತಿದೆ. ಈ ವಾರ ರಿಲೀಸ್ ಆಗುತ್ತಿರುವ ಸಿನಿಮಾಗಳು ಕನ್ನಡದಲ್ಲಿ ಮಾರ್ಕ್ ಮತ್ತು 45, ತೆಲುಗಿನಲ್ಲಿ ಚಾಂಪಿಯನ್ ಮತ್ತು ದಂಡೂರ, ತಮಿಳಿನಲ್ಲಿ ರೆಟ್ಟತ್ತಾಳ, ಮಲಯಾಳಂನಲ್ಲಿ ಋಷಭ. ವಿಡಿಯೋನಲ್ಲಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ, ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.